ಮಾಡಿಸಿದಿರಿ, ತೇರು ಭಾಳ ಚಂದ ಮಾಡಿಸಿದಿರಿ. ತೇರಿನ ಬಗ್ಗೆ ನೀವು ಸಾಕಷ್ಟು ತೇರಿನ ಜಾತ್ರೆಗಳನ್ನು ಎಲ್ಲ ಕಡೆಗೆ ನೋಡಿದಿರಿ, ತೇರಿಲ್ಲದ ಜಾತ್ರೆಗಳನ್ನು ಕೂಡ ಭಾಳ ನೋಡಿದಿರಿ. ಆದರೆ ತೇರಿನ ಬಗ್ಗೆ ಸರಿಯಾದ ಕಲ್ಪನೆ ನಿಮಗಿರುವುದಿಲ್ಲ. ತೇರಿನ ಬಗ್ಗೆ ನಿಮಗೊಂದು ಮಾತು ಹೇಳುವುದಂತಂದ್ರೆ, ತೇರು ಬೇರೆ ಅಲ್ಲ, ನಿಮ್ಮೆಲ್ಲರ ದೇಹ ಬೇರೆ ಅಲ್ಲ. ನಿಮ್ಮ ದೇಹ ಮತ್ತು ತೇರು ಎರಡೂ ಸಮ ಅದಾವ. ಹೆಣ್ಣಿನ ದೇಹ ಗಂಡಿನ ದೇಹ ಸಂಬಂಧ ಇಲ್ಲ. ಅದಕ್ಕೆ ಒಟ್ಟ ಮನುಷ್ಯಳ ದೇಹ ಅಂತೇನೈತಲ್ಲ, ಆ ದೇಹದ ಚೌಕಟ್ಟಿಗೂ ಮತ್ತು ತೇರಿಗೂ ಹೊಂದಾಣಿಕೆ ಐತಿ ಅಂತಕ್ಕಂಥದ್ದು ನಿಮ್ಮ ಗಮನದಾಗಿರಲಿ. ಈಗ ಸರ್ಪಭೂಷಣ ಶಿವೇಗಿಗಳಂತೇಳಿ ಒಬ್ರು ಆಗಿ ಹೋಗ್ಯಾರ. 150 ವರ್ಷದ ಹಿಂದೆ ಇದ್ರು ಅವರು ಈ ದೇಹವನ್ನು ತೇರಿಗೆ ಹೋಲಿಸ್ತಾರ. ತೇರು ಸಾಗಿ ತಮ್ಮ ನೋಡಿರೆ, ಈ ದೇಹವೆಂಬ ತೇರು ಸಾಗಿ ತಮ್ಮ ನೋಡಿರೆ, ತೇರು ಸಾಗಿ ತಮ್ಮ ನೋಡಿರೆ ಸಾರ ಮುಕುತಿ ಸತಿಯರೆಲ್ಲ, ಪಾರಮಾರ್ಥ ತತ್ವ ವಿಚಾರವೆಂಬ ಬೀದಿಯೊಳಗೆ ತೇರು ಸಾಗಿ ತಮ್ಮ ನೋಡಿರೆ ಅಂಥೇಳಿ ತೇರಿನ ಬಗ್ಗೆನ ಒಂದು ಪದ್ಯ ಹಾಡ್ಯಾರ. ಆ ತೇರು ಹೆಂಗೆ ಚಲೋ ದಾರ್ಯಾಗ ಹೋಗ್ಬೇಕಲ್ಲ, ಈ ಮನುಷ್ಯನ ದೇಹ, ಮನುಷ್ಯನೂ ಕೂಡ ಚಲೋ ದಾರ್ಯಾಗ ಹೋಗ್ಬೇಕು. ಊರವರೆಲ್ಲ ಹಿರಿಯರೆಲ್ಲ ಸೇರಿಕೊಂಡು ತೇರು ಹೋಗು ದಾರಿನ ಸ್ವಚ್ಛ ಮಾಡಿರ್ತಾರೆ ಇವತ್ತಿನ ದಿವಸ. ವರ್ಷ ಹೆಂಗಾರು ಯಾಕಿರೋಲ್ದಕ್ಕೆ ಇವತ್ತು ಮಾತ್ರ ಅದು ಸ್ವಚ್ಛ ಇದ್ದ ಇರ್ತೈತಿ. ಆ ದಾರಿ ಸ್ವಚ್ಛ ಮಾಡೇ ತೇರು ಅಲ್ಲಿ ಹೋಗಬೇಕು ಅಂತ ನಿರ್ಣಯ ಮಾಡ್ತಾರ. ಹೊಸದಾಗಿ ನೀರ್ಲಿಗಿ ಒಳಗೆ ತೇರು ಎಳಿತಕ್ಕಂಥ ಜನ ಆ ದಾರಿ ಹೆಂಗೆ ಸ್ವಚ್ಛ ಇರಬೇಕು ಅಂತ ನೀವು ಗಂಡಸರೆಲ್ಲ ತೀರ್ಮಾನ ಮಾಡಿರಿ. ನೀವು ಹೋಗೋ ದಾರಿನೂ ಕೂಡ ಸ್ವಚ್ಛ ಇರಬೇಕು ಅನ್ನುವಂಥದ್ದನ್ನು ನೀವು ತಲೆಯಾಗಿಟ್ಕೊಳ್ರಿ. ಗಂಡು ಮಕ್ಕಳು ಹೋಗೋ ದಾರಿನೂ ಸ್ವಚ್ಛ ಇರಬೇಕು. ಗಂಡಸರು ಹೋಗೋ ದಾರಿಯಾಗ ಸಿಗರೇಟ್ ಇರಬಾರ್ದು, ಗಂಡಸರು ಹೋಗೋ ದಾರಿಯಾಗ ಬೀಡಿ ಇರಬಾರ್ದು, ಗಂಡಸರು ಹೋಗೋ ದಾರಿಯಾಗ ಇಸ್ಪೆಟ್ಟು ಓಸಿ ಇರಬಾರ್ದು, ಗಂಡಸರು ಹೋಗೋ ದಾರಿಯಾಗ ಸರಾಯಿ ಇರಬಾರ್ದು. ಅಂದ್ರೆ ಈ ತೇರು ಭಾಳ ಚಲೋ ಹೊಂಟೈತೆ ಅಂದಂಗದು. ಆ ತೇರು ವರ್ಷಕ್ಕೊಮ್ಮೆ ಎಳಿತೈತಿ. ಇದು ಮಲಗು ತನಕನೂ ಎಳ್ದೇ ಎಳಿತಿರ್ತೈತಿ. ಇದು ಒಮ್ಮೆ ಎದ್ದ ಮೇಲೆ ಈ ತೇರು ಚಲೋ ದಾರ್ಯಾಗ ಹೋಗಬೇಕು. ಈ ತೇರು ಚಲೋ ದಾರ್ಯಾಗ ಹೋದ್ರೆ ಮಾತ್ರ ಇದ್ರ ಜಾತ್ರೆ ಭಾಳ ಚಂದ ಆಗತ್ತೆ. ಇಲ್ಲ ಅಂತಂದ್ರೆ ಇದಕ್ಕೆ ಕಿಮ್ಮತ್ತಿಲ್ಲದ ಜಾತ್ರೆ ಆಗತ್ತೆ ಅನ್ನೋದನ್ನು ನೀವೆಲ್ಲ ಅರ್ಥ ಮಾಡ್ಕೊಳ್ರಿ. ಮತ್ತು ಜೊತೆಗೆ ಆ ತೇರಿಗೊಂದು ಪಾದಗಟ್ಟಿ ಅಂತ ಇಲ್ಲಿ ಹಾಕ್ಯಾರ. ಇದ್ರೊಳಗೆ ಪತ್ರಿಕೆಯೊಳಗೆ ಮಾಡ್ಯಾರ, ಒಂದು ಪಾದಗಟ್ಟಿ ಮಾಡಿಸಿದಾರ. ಆ ತೇರು ಪ್ರಾರಂಭ ಆತು ಅಂತಂದ್ರೆ ಜಾತ್ರೆ ಪ್ರಾರಂಭ ಆದಂಗೆ, ಅಂದ್ರೆ ಜೀವನ ಪ್ರಾರಂಭ ಆದಂಗೆ. ಪಾದಗಟ್ಟಿಗೆ ಹೋಗಿ ನಿಂತ್ರ ಅರ್ಧ ಜಾತ್ರೆ ಆದಂಗೆ. ಪಾದಗಟ್ಟಿಯಿಂದ ಮೂಲ ಸ್ಥಾನಕ್ಕೆ ಬಂತು ಅಂತಂದ್ರೆ ಅರ್ಧ ಜಾತ್ರೆ ಆಗಿ ಪೂರ್ಣ ಜಾತ್ರೆ ಆದಂಗೆ. ಹೋದ್ರ ಅರ್ಧ, ಮರಳಿ ಬಂದ್ರ ಅರ್ಧ, ಎರಡೂ ಸೇರಿ ಆ ಜಾತ್ರೆ ಪೂರ್ಣ ಆತು ಅಂದಂಗೆ. ಆ ವರ್ಷದ ಜಾತ್ರೆ ಮೂಲ ಸ್ಥಾನಕ್ಕೆ ಬಂದು ನಿಂತ ಕೂಡಲೇ ಎಲ್ಲ ಜನಗಳು ಹರ ಹರ ಮಹಾದೇವ ವೀರಭದ್ರೇಶ್ವರ ಮಹಾರಾಜ್ ಕಿ ಅಂದುಬಿಟ್ರಂದ್ರೆ ಆ ವರ್ಷದ ಜಾತ್ರೆ ಮುಗೀತು ಅಂತ. ಹೌದಲ್ಲ? ನಿಮ್ಮ ತಲೆಯಾಗಿರ್ಲಿ. ಆ ತೇರು ಹಿಂಗೆ ಹೋಗಿ ಹಿಂಗೆ ಬಂದು ನಿಂತ್ರ ಆ ವರ್ಷದ ಜಾತ್ರೆ ಚಂದ ಆತಂತ ಎಲ್ಲರೂ ಹೆಂಗೆ ಅನ್ಕೊಂತ ಹೋಗ್ತಾರೋ ಹಂಗೆ ಈ ಮನುಷ್ಯನ ಪಲ್ಲಕ್ಕೇನು ಹೋಯ್ತಲ್ಲ, ಕೊನೆಗೆ ಏನಂತೀರಿ, ಕೈವಲ್ಯ ಅಂತೀರಿ ಅದಕ್ಕೆ. ಕೊನೆಗೆ ಕುಂದಿರಿಸ್ಕೊಂಡು ಒಯ್ತಾರಲ್ಲ, 4 ಮಂದಿ ಹೊತ್ಕೊಂಡು ಹೋಗಿರ್ತಾರೆ ನೋಡ್ರಿ, ನಿನ್ನೂ ಕುಂದಿರಿಸ್ಕೊಂಡು ಅಲ್ಲಿ ಕಳಸ ಇಟ್ಟಿರ್ತಾರೆ, ಎಲ್ಲ ಜೋರು ಮಾಡಿರ್ತಾರೆ. ಮ್ಯಾಲೆ ಕಳಸ ಪಳಸ ಬರ್ತಾವ. ಒಂದು ಟೈಮ್ನಾಗ ನಿನ್ನ ತಲೆ ಮೇಲೂ ಕಳಸ ಬರ್ತಾ. ತೇರಿಗೆ ಆಟ ಕಳಸ ಅಂತ ಅಲ್ಲ, ತೇರಿಗೆ ವರ್ಷ ಬರ್ತೈತಿ ಕಳಸ, ನಿನಗೆ ಒಮ್ಮೆ ಬರ್ತೈತಿ. ಒಮ್ಮೆ ಕಳಸ ಬರ್ತೈತಲ್ಲ, ಆ ಕಳಸ ನಿನ್ನ ತೇರ ಮೇಲೆ ಬರುವಾಗ, ನಿನ್ನ ತಲೆ ಮೇಲೆ ಬರುವಾಗ ನೀನು ಭಾಳ ಪರಿಶುದ್ಧನಾಗಿ ಹೋಗ್ತಿರ್ಬೇಕು. ಇಡೀ ಊರು ನಿನ್ನ ಜಾತ್ರೆ ನೋಡಕ್ಕೆ ಬರ್ತಿರ್ಬೇಕು. ಅಂಥ ದಾರಿ ನಿನ್ನದಾಗಿರ್ಬೇಕು. ಹೆಂಗ ಆ ತೇರಿಗೆ ಆ ಪಾದಗಟ್ಟಿ ಭಾಳ ಮುಖ್ಯಲ್ಲ, ನೀವು ಕೂಡ ವರ್ಷಕ್ಕೆ ಒಮ್ಮೆರೆ ಗುರುಗಳ ಪಾದಕ್ಕೆ ಭೇಟಿ ಆಗಬೇಕು. ಅದಕ್ಕೆ ಪಾದ ಗಟ್ಟಿ, ನಿಮಗೆ ಪಾದ ಬೆಟ್ಟಿ ಅಂತಕ್ಕಂಥದ್ದನ್ನು ನೀವೆಲ್ಲರೂ ಅರ್ಥ ಮಾಡಿಕೊಂಡು, ಒಬ್ಬರ ಪಾದ ಬೇಡ ಎಲ್ಲರ ಪಾದನೂ ಬೇಕು ಅಂಥೇಳಿ ಎಲ್ಲರ ಪಾದಗಳನ್ನು ಇಲ್ಲಿಗೆ ಬರಮಾಡಿಕೊಂಡಿದ್ದೀರಿ. ಒಟ್ಟಾರೆ ತೇರಿನೊಳಗೂ 3 ಭಾಗ, ಮನುಷ್ಯನ ದೇಹದೊಳಗೂ 3 ಭಾಗ. ತೇರಿನೊಳಗೂ 3 ಭಾಗ, ಮನುಷ್ಯನ ದೇಹದೊಳಗೂ 3 ಭಾಗ. ಒಂದು ಅದರಾಗ ಗಾಲಿ ಭಾಗ, ಇನ್ನೊಂದು ಗಡ್ಡಿ ಭಾಗ, ಅದರ ನಂತರದಲ್ಲಿ ಕಳಸದ ಭಾಗ ಅಂತ 3 ಭಾಗ ಐತೆ ಆ ತೇರಿನೊಳಗೆ. ತೇರಿನೊಳಗೆ 3 ಭಾಗ, ಮನುಷ್ಯನ ದೇಹದೊಳಗೆ 3 ಭಾಗ. ಅದಕ್ಕೆ ಗಾಲಿ ಭಾಗ ನಿಮ್ಮದು ಕಾಲಿನ ಭಾಗ, ಅದಕ್ಕೆ ಗಡ್ಡಿ ಭಾಗ ನಿಮ್ಮದು ಸೊಂಟದಿಂದ ಹಿಡ್ಕೊಂಡು ಕಂಠದ ತನಕ ಇದ್ರದ್ದು ಗಡ್ಡಿ ಭಾಗ. ಈ ಕುತ್ತಿಗೆಯಿಂದ ಹಿಡ್ಕೊಂಡು ಮ್ಯಾಲೆ ತಲೆ ತನಕ ಐತಲ್ಲ, ಇದು ಕಳಸದ ಭಾಗ. 3 ಭಾಗ, ಅದಕ್ಕೂ 3 ಭಾಗ, ಇದಕ್ಕೂ 3 ಭಾಗ. ಹಗ್ಗ ಮಾಡಿಸಿರನೇ ಇಲ್ಲ ಇದು ಷಣ್ಮುಖಪ್ಪ, ಹಗ್ಗ ಮಾಡಿಸ್ಯಾರ. ಹಗ್ಗ ಈಗ ತೇರಿಗೆ ಹಗ್ಗ ಹಾಕ್ತಾರಲ್ಲ, ಹಗ್ಗ ಏನು ಹೇಳ್ತೈತಿ, ನೀವೆಲ್ಲ ಗಂಡಸರು ಆ ಹಗ್ಗ ಹಿಡ್ಕೊಂಡು ತೇರು ಜಗ್ಗು ಮುಂದೆ
ಸುಮ್ಮನೆ ಹಗ್ಗ ಹಿಡಿದು ಜಗ್ಗಬಾರದು. ಆ ಹಗ್ಗ ಏನು ಹೇಳ್ತೈತಿ ಅಂದ್ರೆ ಹಗ್ಗದೊಳಗೆ ಎಳಿಗಳದಾವ, ಎಳಿ, ಹೌದಲ್ಲ? ಅದರೊಳಗೆ ಏನದಾವ ಅಂತಂದ್ರೆ ಭಾಳಷ್ಟು ಎಳಿಗಳನ್ನು ಹೊಸದು ಒಂದು ಹಗ್ಗ ಮಾಡ್ಯಾರ. ಆ ಎಲ್ಲ ಎಳಿಗಳನ್ನು ಕೂಡಿಸಿ ಮಾಡಿದ್ದಕ್ಕೆ ಅದು ಹಗ್ಗ ಆಗೈತಿ. ಆ ಎಳಿನ ಒಂದೊಂದ ತಂದು ಒಂದೊಂದ ಎಳಿ ಕಟ್ಟಿ ಅದನ್ನು ಜಗ್ಗಿದ್ರೆ ಏನು ಬರ್ತೈತಿ ಕೈಯಾಗ? ತೇರು ಬರ್ತೈತೆ, ಅದ್ರ ದಾರ ಬರ್ತೈತೆ. ಏನು ಬರ್ತೈತಿ? ತೇರು ಬರೋದಿಲ್ಲ, ಕೈಯಾಗ ದಾರ ಬರ್ತೈತಿ. ಯಾವಾಗ ದಾರ ಬರ್ತೈತಿ? ದಾರ ಎಳಿಯಾಗಿ ಅಲ್ಲಿ ಒಳಗೆ ಹೋದಾಗ ಒಂದೊಂದು ಆದಾಗ ಮಾತ್ರ ಎಲ್ಲವೂ ಸೇರಿದ್ರೆ ತೇರು ಬರ್ತೈತಿ. ಅಂದ್ರೆ ಹಗ್ಗ ಹಿಡ್ಕೊಂಡಾಗ ಊರಾಗ ಎಲ್ಲರೂ ಏನು ತಿಳ್ಕೊಬೇಕಪ್ಪ ಅಂತಂದ್ರೆ ಒಗ್ಗಟ್ಟಿನೊಳಗೆ ಶಕ್ತಿ ಐತಿ. ಈ ಹಗ್ಗದೊಳಗೆ ದಾರ ಒಂದಾದಂಗೆ ನಾವೆಲ್ಲರೂ ಇಡೀ ಊರನ್ನವರು ಒಂದಾಗಿ ಇದನ್ನೆಲ್ಲ ಜಗ್ಗಬೇಕು. ಜಾತ್ರೆ ಜಗ್ಗಬೇಕು, ಗುಡಿ ಜಗ್ಗಬೇಕು, ತೇರು ಜಗ್ಗಬೇಕು, ಸ್ವಾಮಿಗಳು ಕಾರ್ಯಕ್ರಮ ಜಗ್ಗಬೇಕು. ಎಲ್ಲದನ್ನು ಜಗ್ಗಿದ್ರೆ ಮಾತ್ರ ಜಾತ್ರೆ ಆಕೈತಿ ಅನ್ನುವಂಥ ಭಾವ, ಒಗ್ಗಟ್ಟಿನ ಸಂಕೇತ ನಿಮ್ದು ಆಗಲಿ ಅನ್ನುವಂಥ ಮಾತನ್ನು ಹೇಳಿ, ಇನ್ನು ಕೊನೆ ಕಾಲಕ್ಕೆ ಬಲಗಡೆ ಗಾಲಿಗೆ ಒಂದು ಕುಂಬಳಕಾಯಿ ಇಡ್ತಾರೆ. ಇವತ್ತು ಅದಕ್ಕೆ ತೇರಿಗೆ ಏನು ಇಡ್ತಾರ? ಬಲಗಡೆ ತೇರಿನ ಗಾಲಿ ಅಂತ ಇರ್ತೈತಲ್ಲ, ಅದಕ್ಕೆ ಬಲಗಡೆ ಗಾಲಿಗೆ ಒಂದು ಕುಂಬಳಕಾಯಿ ಇಡ್ತಾರೆ. ಕುಂಬಳಕಾಯಿಯಲ್ಲಿ ಕನಿಷ್ಠ 150 ಥರದ ಕುಂಬಳಕಾಯಿ ಅದಾವ, 150 ಜಾತಿ ಕುಂಬಳಕಾಯಿ ಅದಾವ. ನಿಮಗೆ ಗೊತ್ತಿರೋ ಕುಂಬಳಕಾಯಿ ಅಂದ್ರೆ ಬೂದು ಗುಂಬಳ, ಈಸು ಗುಂಬಳ, ಹೌದಲ್ಲ? ಇಂಥವು ಸಂಡಿ ಗುಂಬಳ, ಅವು ಅಂತೇಳಿ ಒಂದು 7-8 ಪರಿಚಯ ಇರ್ತಾವೆ ನಿಮಗೆ. ಆದ್ರೆ ಈ ಕುಂಬಳಕಾಯಿ ಒಳಗೆ ಯಾಕೆ ಕುಂಬಳಕಾಯಿ ಇಡ್ತಾರ ತೇರಿನ ಗಾಲಿಗೆ ಅಂದ್ರೆ ನಂಜು ಗುಂಬಳ ಅಂತ ಇರ್ತೈತಲ್ಲ, ನಂಜು ವಿಷ ಇರ್ತಕ್ಕಂಥದ್ದು. ಅದನ್ನ ಆರಾಮಿ ಇಲ್ದವ್ರು ತಿಂದ್ರೆ ನಡೆಯಂಗಿಲ್ಲ. ಆರಾಮಿದ್ದವ್ರು ತಿಂದ್ರೆ ಶಕ್ತಿ ಬರ್ತೈತಿ, ಆರಾಮಿ ಇಲ್ದವ್ರು ತಿಂದ್ಬಿಟ್ರೆ ನಂಜಾಗಿ ಸತ್ತ ಹೋಗ್ತಾರ. ಮಜಾ ಹೆಂಗೈತಿ ನೋಡ್ರಿ. ಎಲ್ಲ ರೀತಿಯಿಂದ ಗಟ್ಟಿ ನಾವು ತಿಂದ್ರೆ ಅದರಿಂದ ಹೆಚ್ಚು ಶಕ್ತಿ ಬರ್ತೈತಿ, ಭಾಳ ಶಕ್ತಿವರ್ಧಕ ಅದು ನಂಜು ಗುಂಬಳ. ಆದ್ರೆ ಆರಾಮಿಲ್ದವ್ರು ತಿಂದುಬಿಟ್ರೆ ಅದನ್ನ ನಂಜಾಗಿ ಅವ್ರು ಸತ್ತು ಹೋಗ್ಬಿಡ್ತಾರೆ. ಅಂದಮೇಲೆ ಅದರೊಳಗೆ ನಂಜೈತಿ. ನಂಜಂದ್ರೇನು? ವಿಷ. ನಿಮ್ಮ ತಲೆಯೊಳಗಿರಲಿ, ಆ ನಂಜು ವಿಷ ಇರ್ತಕ್ಕಂಥ ಕುಂಬಳಕಾಯಿಯನ್ನು ಗಾಲಿಗೆನೆ ಯಾಕೆ ಇಡ್ತಾರ ಅಂತಂದ್ರೆ ಊರಾಗಿನ ಜನ ಎಲ್ಲ ತಲೆಯಾಗಿ ಇಟ್ಕೋಬೇಕು. ಈಗ ಕಳಸಕ್ಕೆ ಏನು ಒಗಿತೀರಿ ನೀವು? ಎಳೆ ಮುಂದೆ ಏನು ಒಗಿತೀರಿ? ಎಲ್ಲ ಕಡೆ ಒಗದಿದ್ದು ಏನು ಒಗದಿರಿ? ಉತ್ತತ್ತಿ ಒಗಿತೀರಿ, ಬಾಳಿಹಣ್ಣು ಒಗಿತೀರಿ. ಬಾಳಿ ಬಸರಾಗಿತ್ತೇ ಕಡೆ, ಚೇಳು ಬಸರಾಗಿತ್ತೇ ಕಡೆ. ಬಾಳಿನೂ ಒಮ್ಮೆ ಬಸರಾಕತಿ, ಚೇಳುನೂ ಒಮ್ಮೆ ಬಸರಾಕತಿ. ಬಾಳಿ ಗಿಡ ಹಗಲೆಲ್ಲೇ ಗೊನಿ ಹಾಕುದಿಲ್ಲ, ಒಮ್ಮೆ ಗೊನಿ ಹಾಕಿದ್ರೆ ಮುಗೀತದ್ರ ಆಯುಷ್ಯ. ಚೇಳು ಒಮ್ಮೆ ಮರಿ ಹಾಕ್ತಂದ್ರೆ ಮುಗಿದ್ರ ಅದರ ಆಯುಷ್ಯ, ಅಲ್ಲಿಗೆ ಮುಗಿದು ಹೋಯ್ತು, ಹೌದಲ್ಲ? ಹಂಗ ನಾವು ಬಾಳಿ ಹಣ್ಣನ್ನು ಯಾಕೆ ವೀರಭದ್ರನ ತೇರಿಗೆ ಒಗಿತೀವಿ ಅಂತಂದ್ರೆ ಬಾಳಿಗೆ ಒಂದ ಬಾಳ ಕೊಟ್ಟಂಗ ನನಗೂ ಒಂದ ಬಾಳನ್ನ ಕೊಟ್ಟು ಇಲ್ಲಿಗೆ ಮುಗಿಸ್ಬಿಡಪ್ಪ, ಮೋಕ್ಷ ಕೊಡು ಅಂತೇಳಿ ಬೇಡಿಕೊಳ್ಳುವ ಸಾಂಕೇತಿಕವಾಗಿ ಆ ಬಾಳಿಯನ್ನ ನಾವು ತೇರಿಗೆ ಹಾಕ್ತೀವಿ. ಅದರ ನಂತರದಲ್ಲಿ ಇದನ್ನು ತೊಗೊಂಬರ್ತೀವಿ ನೋಡು, ಉತ್ತತ್ತಿ. ಉತ್ತತ್ತಿ ಯಾಕೆ ಹಾಕ್ತೀವಿ ಅಂದ್ರೆ ಇನ್ನೊಂದು ಸಾರಿ ಈ ದೇಹವನ್ನು ಉತ್ಪತ್ತಿ ಮಾಡಬೇಡ ಅಂತ ಬೇಡಿಕೊಂಡು ಒಗದಂಗೆ, ಅದನ್ನು ಉತ್ಪತ್ತಿ ಮಾಡಬೇಡ, ಹುಟ್ಟಿಸ್ಬೇಡ ಅಂದಂಗೆ, ಹೌದಲ್ಲ? ಈಗ ಕಳಸಕ್ಕೆ ಉತ್ತತ್ತಿ ಬಾಳೆಹಣ್ಣು ಒಗಿತಾರ, ಯಾವನಾರು ಕುಂಬಳಕಾಯಿ ಒಗಿತಾರೇನು? ಎಲ್ಲರೂ ಒಗದಿದ್ದು ನೋಡ್ರಿನು? ಏನಕ್ಕೇನಾರ ಕುಂಬಳಕಾಯಿ ಯಾರು ಒಗಿಯಾಕೆ ರೂಢಿ ಮಾಡಿದ್ರು ಅಂದ್ರೆ ಯಾರ ತಲೆನೂ ಉಳಿತಿದ್ದಿಲ್ಲ, ಯಾರು ಜಾತ್ರೆಗೆ ಹೋಗಿದ್ದಿಲ್ಲ. ಕುಂಬಳಕಾಯಿ ಬೀಳ್ತಾವಪ್ಪ ಅಲ್ಲಿ ಹೋಗೋದು ಬೇಡ ಅಂತ ವಿಚಾರ ಮಾಡ್ರಿ. ಯಾವುದನ್ನ ಮ್ಯಾಲೆ ಒಗದ್ರು, ಯಾವುದನ್ನ ಗಾಲಿಯಾಗಿಟ್ರು ಹಿಂದಿನ ಹಿರಿಯರು ಎಷ್ಟು ಶಾನ್ಯರು ಇರ್ಬೇಕು ಅವರು ಅಂದ್ರೆ ಏನು ತಲೆಯಾಗಿ ಇಟ್ಕೋಬೇಕಪ್ಪ? ಕುಂಬಳಕಾಯಿ ಗಾಲಿಗಿಟ್ಟು ದಾಟಿಸ್ತಾರಲ್ಲ ಊರಾಗೆಲ್ಲರೂ ಏನು ತಲೆಯಾಗಿ ಇಟ್ಕೋಬೇಕಂದ್ರೆ ಕೆಟ್ಟದ್ದು ಏನೈತಲ್ಲ, ನಂಜಿನ ವಿಚಾರ ಏನೈತಲ್ಲ, ಪರಸ್ಪರ ವೈರತ್ವ ವಿರೋಧತ್ವ ಅಂತ ಏನೈತಲ್ಲ, ಅದನ್ನು ತಲೆಯಾಗಿ ಇಟ್ಕೊಂಡು ಇನ್ನು ಮೇಲೆ ಬಾಳೆ ಮಾಡೋದು ಬೇಡ, ಅದನ್ನು ಕಾಲಾಗ ಹಾಕಿ ತುಳಿದು ದಾಟಿ ಬಿಡುನು ಅನ್ನುವಂತಹ ಸಾಂಕೇತಿಕವಾಗಿ ಆ ಕುಂಬಳಕಾಯಿಯನ್ನು ಗಾಲಿ ಒಳಗಿಡಾಕತ್ತಿದ್ರು, ಹೌದಲ್ಲ? ಈಗ ನೀವು ಉತ್ತತ್ತಿ ಬಾಳೆಹಣ್ಣು ಹಿಂಗೆ ಒಗಿತೀರಿ, ಹಿಡಿಯೋರು ಯಾರು? ಒಗದು ಕೈ ಬಿಡ್ತೀರ ಏನು ಹಿಡ್ಕೋತೀರಿ? ಹಿಡ್ಕೋಬೇಕು ಅವನ್ನ. ಒಗಿಯೋರು ಒಬ್ರು, ಹಿಡಿಯೋರೊಬ್ರು. ಈ ಕಡೆದವ್ರು ಒಗಿತಾರ, ಆ ಕಡೆದವ್ರು ಹಿಡ್ಕೊಂತಾರ, ಆ ಕಡೆದವ್ರು ಒಗಿತಾರ, ಈ ಕಡೆದವ್ರು ಹಿಡ್ಕೊಂತಾರ. ಒಗಿತಾ ಇರೋದು ಏನು? ಪದಾರ್ಥ. ತಲೆಯಾಗಿರ್ಲಿ, ನಿಮ್ಮ ಕೈಯಾಗಿಂದು ಹೋತು ಅಂತಂದ್ರೆ ಏನು ಹೋಗೈತಿ ಅಂತಂದ್ರೆ ಪದಾರ್ಥ ಹೋಗೈತಿ. ಅದು ಇನ್ನೊಬ್ಬರ ಕೈಗೆ ಸಿಕ್ಕಿತು ಅಂತಂದ್ರೆ ಪದಾರ್ಥ ಆಗಿರಂಗಿಲ್ಲ, ಪ್ರಸಾದ ಆಗಿಬಿಡ್ತೈತಿ ನೋಡಿ. ಒಬ್ಬರ ಕೈ ಒಳಗಿನ ಪದಾರ್ಥ ಇನ್ನೊಬ್ಬರ ಕೈಗೆ ಬಂದ ಕೂಡಲೇ ಅದು ಪ್ರಸಾದ ಆಗ್ತೈತಿ. ಅಂದ್ರೆ ಅಲ್ಲಿ ಭಾವನಾ ಕೆಲಸ ಮಾಡ್ತೈತಿ, ಭಾವ ಪ್ರಧಾನ ಆಗಿಬಿಡ್ತೈತಿ ಅದು. ನಿಮ್ಮ ಕೈಯಾಗ ಉತ್ತತ್ತಿ ಸಿಕ್ತೆ ಅಂತಂದ್ರೆ ಉತ್ತತ್ತಿ ಸಿಕ್ತೆ ಅಂತ ನೀವು ಯಾರು ಅನ್ನೋದಿಲ್ಲ, ವೀರಭದ್ರೇಶ್ವರನ ಪ್ರಸಾದ ಸಿಕ್ತು ಅಂತ ನೀವು ಅಂತೀರಿ. ಬಾಳೆಹಣ್ಣು ಸಿಕ್ತೀವಿ ಅಂತಂದ್ರೆ ಯಾರು ಬಾಳೆಹಣ್ಣು ಸಿಕ್ತೆ ಅನ್ನೋದಿಲ್ಲ, ನಿಮಗೆ ಬಾಳೆಹಣ್ಣು ಸಿಕ್ತೆ ಅನ್ನೋ ಬದಲಿ ನಿಮಗೇನಪ್ಪ ಅಂದ್ರೆ ಪ್ರಸಾದ ಸಿಕ್ತು. ಆ ಉತ್ತತ್ತಿ, ಆ ಬಾಳೆಹಣ್ಣನ ಮನೆಗೆ ಹೋಗಿ
ಒಂದ ಸಿಕ್ಕರೂ ಕೂಡ ಏಸ್ ಮಂದಿ ಮನಾಗಿರ್ತೀರಿ ಅಷ್ಟು ಚೂರು ಚೂರು ಮಾಡಿ ತಗೋ ಇದನ್ನ ಪ್ರಸಾದನ, ತಗೋ ಇದನ್ನ ಪ್ರಸಾದ ಅಂತ ಮನಾಗ ಕೊಡ್ತೀರಿ. ಆ ಪ್ರಸಾದ ತಗೊಂಡ್ರಿ ಅಂದ್ರೆ ನಮ್ಮ ಜೀವನ ಪಾವನಾತು ಅಂತ ತೀರ್ಮಾನ ಮಾಡ್ಕೋತೀರಿ. ಹಾನಗಲ್ ಕುಮಾರಸ್ವಾಮಿಗಳು ಇನ್ನೂ ಹುಟ್ಟುಕ್ಕಿಂತ ಮೊದಲ ಅವರವ್ವ ಹಾನಗಲ್ ಕುಮಾರಸ್ವಾಮಿಗಳ ತಾಯಿ ನೀಲಮ್ಮ ಜಾತ್ರೆ ನೋಡಕ್ಕೆ ಹೋಗಿದ್ಲಂತೆ. ಜಾತ್ರೆ ನೋಡಕ್ಕೆ ಹೋದಂಥ ಸಂದರ್ಭದಲ್ಲಿ ಆಕಿನ ಉಡಿ ಒಳಗೆ ಒಂದು ಉತ್ತತ್ತಿ ಬಂದು ಬಿತ್ತಂತ. ಆ ಉತ್ತತ್ತಿ ತಿಂದ ದಿವಸನೇ ಆಕಿ ಗರ್ಭ ಧರಿಸಿದ್ಲು ಅಂತೇಳಿ ಅವ್ರ ಪುರಾಣ ಬರ್ತೈತಿ. ಅಂದ್ರೆ ಉತ್ತತ್ತಿ ಬಾಳೆಹಣ್ಣನ್ನು ತಿಂದೇ ಎಷ್ಟೋ ಮಂದಿ ಚಲೋ ಚಲೋ ಮಕ್ಕಳನ್ನ ಹಡ್ದವ್ರು ಅದಾರ. ನೀವೆಲ್ಲ ಎಗ್ ರೈಸ್ ತಿಂದು ಅನ್ನ ತಿಂತಾವ ಹಿಡಿಯಾಕತ್ತೀರಿ. ಅದಕ್ಕೆ ಒಂದು ಸ್ವಲ್ಪ ನೀವೇನು ಮಾಡ್ಬೇಕಪ್ಪ ಅಂದ್ರೆ ಇವು ಕಾಯಂ ಎಗ್ ರೈಸ್ ತಿನ್ನೋದು ಇದ್ದ ಇರ್ತೈತಿ. ಜಾತ್ರೆಗೆ ಬರ್ರಿ, ಚಲೋದು ಒಂದು ಉತ್ತತ್ತಿ ತಿನ್ರಿ, ಚಲೋದು ಒಂದು ಬಾಳೆಹಣ್ಣು ತಿನ್ರಿ. ಅಲ್ಲಿ ಎಲ್ಲ ಇರ್ತೈತಿ. ಜಾತ್ರೆಗೆ ಬಾಳೆಹಣ್ಣು ಇಟ್ಟಿರ್ತಾರ, ಬಜಿನೂ ಇಟ್ಟಿರ್ತಾರ, ಹೌದಲ್ಲ? ಆದ್ರೆ ಬಜಿ ನಿಮ್ಮನ್ನು ಕರಿತಿರ್ತಾವ, ಬಾಳೆಹಣ್ಣು ನಿಮ್ಮನ್ನು ಕರಿಯಂಗಿಲ್ಲ ನೋಡ್ರಿ, ಹೌದಲ್ಲ? ಬಾಳೆಹಣ್ಣು ಕರಿಯಾಕತ್ಯಾರಂತ ಯಾರು ಅಂತಾರ? ಏನು ಕರೀತಾರ? ಬಜಿ ಕರೀತಾರಂತ ನೋಡ್ರಿ. ಬಜಿನ ಅವ್ರು ಕರೀತಾರ, ಬಜಿ ನಿಮ್ಮನ್ನು ಕರಿತಾವ. ಅಂಗಡಿಯವ ಬಜಿ ಕರಿತಾನ, ಆ ಬಜಿ ನಿಮ್ಮನ್ನು ಕರಿತಾವ. ನೀವು ಯಾಕಂದ್ರೆ ವಾಸನೆ ಇದ್ದಲ್ಲೇ ಹೊಕ್ಕಿರಿ ನೀವು. ಬಾಳೆಹಣ್ಣಿಗೆ ವಾಸನೆ ಇರುವುದಿಲ್ಲ, ಬಜಿಗೆ ವಾಸನೆ ಇರ್ತೈತಿ. ತಲೆಯಾಗಿರ್ಲಿ, ಬಜಿ ತಿಂದ್ರೆ ಆರೋಗ್ಯ ಹೆಚ್ಚಾಕತೆ, ಬಾಳೆಹಣ್ಣು ತಿಂದ್ರೆ ಆರೋಗ್ಯ ಹೆಚ್ಚಾಕತೆ. ಬಾಳೆಹಣ್ಣು ತಿಂದ್ರೆ ಯಾವುದನ್ನ ತಿಂದ್ರೆ ಆರೋಗ್ಯ ಹೆಚ್ಚಾಕೈತಲ್ಲ ಅದಕ್ಕೆ ವಾಸನೆ ಇಲ್ಲ, ಯಾವುದನ್ನ ತಿಂದ್ರೆ ಆರೋಗ್ಯ ಕೆಡ್ತೈತಲ್ಲ ಅದಕ್ಕೆ ವಾಸನೆ ಬಹಳ ಐತಿ. ಆಧ್ಯಾತ್ಮ ಮತ್ತು ಇನ್ನೊಂದೇನು ಪ್ರಪಂಚ ಅಂತ ಒಂದು ಐತಲ್ಲ, ಪ್ರಾಪಂಚಿಕ ವಿಚಾರಗಳು ಆಕರ್ಷಣೀಯವಾಗಿರ್ತಾವ. ಆಧ್ಯಾತ್ಮದ ವಿಚಾರಗಳು ಬಾಳೆಹಣ್ಣಿನಂಗೆ ಆಕರ್ಷಣೆ ಇರೋದಿಲ್ಲ, ಬಟ್ ಆರೋಗ್ಯಪೂರ್ಣ ಇರ್ತಾವ ಅನ್ನುವಂಥ ಮಾತನ್ನು ನಿಮಗೆಲ್ಲರಿಗೂ ಹೇಳಿ ನಿಮಗೆಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ತುಂಬ ಹೃದಯದಿಂದ ಹಾರೈಸಿ ತಮಗೆ ಶುಭ ಕೋರಿ ನಮ್ಮ ಮಾತನ್ನು ಮುಗಿಸ್ತೇವೆ.